ಮುಂದೆ ಒಂದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಇದೆ. ಮಾರುತಿ ಸ್ವಿಫ್ಟ್ ZXi ಆಪ್ಷನಲ್ ಇದು ಬಟನ್ ಸ್ಟಾರ್ಟ್ ಗಾಡಿ ವಿತ್ 2 ಕೀಸ್. ಓಕೆ, ಬರೇ 54,000 ಕಿಲೋಮೀಟರ್ ಮಾತ್ರ ಓಡಿದೆ. ಪೆಟ್ರೋಲ್ ಗಾಡಿ 2015 ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಬಂದು ಜಸ್ಟ್ 5,25,000. ಎಷ್ಟು? 5,25,000. 2015 5,25,000 ಸಿಂಗಲ್ ಓನರ್ ಸೆಕೆಂಡ್ ಶೆಪ್ ಗಾಡಿ. ಓಕೆ, ಕಮ್ಮಿ ಓಡಿರೋ ಗಾಡಿ, ಲೆಸ್ ಡ್ರೈವಿಂಗ್ ಗಾಡಿ, ಸಿಂಗಲ್ ಗಾಡಿ ವಿತ್ 2 ಕೀಸ್ ಜೊತೆ ZXi ಆಪ್ಷನಲ್. ಪ್ರೈಸ್ ಬಂದು 5,25,000. 5,15,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಫಸ್ಟ್ ಟೈಮ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ಒಂದು ಸ್ವಿಫ್ಟ್ ಬಂದಿರೋದು. ಹೌದು, ಸೊ ಬೇಗ ಬಂದ್ರೆ ಅದು ಈ ಶೇಪ್ ಸ್ವಿಫ್ಟ್ ಬಂದಿರೋದು ತುಂಬಾ ಕಮ್ಮಿ. ವ್ಯಾಗನರ್ ಇದೆ ಏನು ಸರ್ ಡೀಟೇಲ್ಸ್? 2013 ಮಾಡಲ್, ಪೆಟ್ರೋಲ್ ವಿತ್ LPG, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಸಿಂಗಲ್ ಓನರ್. LPG ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಓಕೆ, 2,95,000 ಫೈನಲ್ ಆಗುತ್ತೆ. ಇದಕ್ಕೆ ಲೋನ್ ಕೂಡ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ನಿಮ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಸ್ವಿಫ್ಟ್, ಅದನ್ನು ನಿಮಗೆ ಡೀಸೆಲ್ ಅಲ್ಲಿ ಇದೆ. ಡೀಸೆಲ್ ಗಾಡಿ 2014 ಮಾಡಲ್, ಸಿಂಗಲ್ ಓನರ್, 20+ ಮೈಲೇಜ್ ಬರುತ್ತೆ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ, ವಿತ್ AC ಪೋರ್ಷನ್ 4 ಪೌಂಡರ್ಸ್ ಎಲ್ಲ ಇದೆ ಗಾಡಿಲಿ. ಸೊ VDI ಡೀಸೆಲ್ ಇಂಜಿನ್ ಸ್ವಿಫ್ಟ್ ಮಾರ್ಕೆಟಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಗಾಡಿ, ಒಂದು ಸ್ವಿಫ್ಟ್ ಡೀಸೆಲ್, ಅದು ನಿಮಗೆ ಸಿಂಗಲ್ ಓನರ್ ಗಾಡಿ. ಸೊ 4,10,000 ಫೈನಲ್ ಆಗುತ್ತೆ. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇರೋದು ಕೇಳ್ಕೊಳ್ಳಿ, ನಾವು ಸಿರಾದಲ್ಲೇ ಶೋರೂಮ್ ಇದ್ರು ಕೂಡ ಎಲ್ಲಾ ಗಾಡಿಗಳು ಬೆಂಗಳೂರು ಗಾಡಿನೇ ಆಗಿರುತ್ತೆ. ಎಲ್ಲಾ ಗಾಡಿಗಳು ಪ್ಯೂರ್ ಕರ್ನಾಟಕನೇ. ಯಾವುದು ಇದು ಡೆಲ್ಲಿ ಅಲ್ಲಿಂದು ಇಲ್ಲಿಂದು ರೀನಂಬರ್ ಗಾಡಿ ಅಲ್ಲ, ಎಲ್ಲ ಒರಿಜಿನಲ್ ಗಾಡಿಗಳೇ. ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಇಂಟ್ರೆಸ್ಟ್ ಇರೋರು ಕರೆಕ್ಟಾಗಿ ಎಲ್ಲ ನೋಡ್ಕೊಂಡು ಬನ್ನಿ, ನಿಮಗೆ ಎಲ್ಲ ಥರ ಫೀಚರ್ಸು ಸಿಗುತ್ತೆ. ಸಿರಾ ಫ್ರೆಂಡ್ಸ್ ಕಾರ್ 365 ಬ್ರಾಂಚ್ 2. ಓಕೆ, ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಸುಜುಕಿ ಬಲೆನೋ ಇದೆ ಸರ್. ಇವಾಗ ಹೊರಗಡೆ ಎಲ್ಲ ಲೋ ಬಜೆಟ್ ಅಲ್ಲಿ ಇರುವಂತದ್ದು, ಕಡಿಮೆ ರೇಟ್ ಇಂದು ಓಲ್ಡ್ ವೆಹಿಕಲ್ಸ್ ಎಲ್ಲ ನೋಡಿದ್ರಲ್ವಾ. ಇವಾಗ ಇಲ್ಲಿ ಒಳಗಡೆ ಇರೋದೆಲ್ಲ ಲೇಟೆಸ್ಟ್ ಮಾಡಲ್ಸ್. ಓಕೆ, ಎಲ್ಲ 2019, 18, 22, 23 ಈ ತರ ಲೇಟೆಸ್ಟ್ ಮಾಡಲು ಎಲ್ಲ ಇನ್ನೂ ತುಂಬಾ ಕಡಿಮೆ ಓಡಿರುವಂತ ಗಾಡಿ. ಓಕೆ, ಈ ಗಾಡಿ ನಿಮ್ಗೆ 25,000 ಓಡಿರುವಂತ ಗಾಡಿ. ಜಸ್ಟ್ 25,000 ಅಷ್ಟೇ. 25,000 ಓಡಿದೆ. ಬ್ರ್ಯಾಂಡ್ ನ್ಯೂ ಇರೋಂತ ಗಾಡಿ. ಗಾಡಿಲಿ ಕಸ್ಟಮರ್ ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟ್ಸ್, ಡೋರ್ ವೈಸರ್ಸ್, ಫಾಯ್ಲರ್ ಎಲ್ಲ ಆಡ್ ಮಾಡಿದ್ದಾರೆ. ಓಕೆ, ಸರ್ವಿಸ್ ಹಿಸ್ಟ್ರಿ ಪಿನ್ ಟು ಪಿನ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 20 ತನಕ ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್. ನೋಡಿ ಹೆಡ್ಲೈಟ್ ಕೂಡ ನೋಡಿದ್ರೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಶೋರೂಮ್ ಅಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಈ ಗಾಡಿ ಆಲ್ಮೋಸ್ಟ್ ಹೊಸ ಗಾಡಿ ಒಂದು 8.5 ಲಕ್ಷ ಇದೆ. ನಿಮ್ಗೆ ಜಸ್ಟ್ 6,10,000 ಫೈನಲ್ ಆಗುತ್ತೆ. ಸೊ ಲೋನ್ ಏನಾದ್ರು ಆಗುತ್ತೆ ಸರ್? 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. 6,10,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಪಕ್ಕದಲ್ಲೇ ಒಂದು ಸ್ವಿಫ್ಟ್ ಇದೆ. ಸೊ ಸ್ವಿಫ್ಟ್ ಡೀಟೇಲ್ಸ್ ಇಸಿ ಸರ್. 2020 ಮಾಡಲ್, ಗ್ರೇ ಕಲರ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಯಾರೆಲ್ಲ ಒಂದು ಆಪಲ್ ಶೇಪ್ ಸ್ವಿಫ್ಟ್ ನೋಡ್ತಾ ಇದೀರೋ, ಈ ಗಾಡಿ ಆರಾಮಾಗಿ ಬಂತ ಹೋಗೋದು. ಜಸ್ಟ್ 5,80,000 ಅಂದ್ರೆ 5,80,000 ಫೈನಲ್ ಆಗುತ್ತೆ. 2020 ಮಾಡಲ್ ಗಾಡಿ. ಹೌದು, ಬರೀ 80,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಗಾಡಿ ಒಂದು ಲೋ ಮೇಂಟೆನೆನ್ಸ್ ಇರುತ್ತೆ. ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. 20+ ಮೈಲೇಜ್ ಕೂಡ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು ಸುಜುಕಿ ಬಲೆನೋ ವೈಟ್ ಕಲರ್ ಇದೆ ಸರ್. ವೈಟ್ ಕಲರ್ 18 ಮಾಡಲ್ ಸುಜುಕಿ ಬಲಿನೋ. ಪೆಟ್ರೋಲ್ ವೆಹಿಕಲ್, ವೆರಿ ಲೋ ಮೇಂಟೆನೆನ್ಸ್ ವೆಹಿಕಲ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ. ಈ ಗಾಡಿ ಬೆಲೆ ಹೇಳೋದಾದ್ರೆ ನಿಮಗೆ 5,90,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಬನ್ನಿ, ಮಾತಾಡಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಆಪಲ್ ಶೇಪ್ ಡಿಸೈರ್ ಆಪಲ್ ಶೇಪ್ ಅಲ್ಲಿ ಇದೆ ನೋಡಿ ಸರ್. ಆಪಲ್ ಶೇಪ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ನೋಡೋದಿದ್ರೆ 2019 ಅದು ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಇದು ಅಷ್ಟೇ 70,000 ಕಿಲೋಮೀಟರ್ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು ನಿಮಗೆ 5,70,000 ಕೊಡ್ಬೇಡ ಸರ್. ನೆಕ್ಸ್ಟ್ ಮುಂದೆ ಒಂದು ಹಾಗೆ ಸ್ವಿಫ್ಟ್ VDI ಸರ್. ಸ್ವಿಫ್ಟ್ VDI 2014 ಸೆಕೆಂಡ್ ಓನರ್ ಆಗಿದೆ. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 4,65,000 4,65,000 ಓನ್ಲಿ ಸರ್. ಓಕೆ, ಲೋನ್ ಏನಾದರೂ ಆಗುತ್ತೆ ಸರ್? ಲೋನ್ ಆಗುತ್ತೆ ಸರ್. ಓಕೆ, 2013 ಬೆಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, ಕಣ್ಣು ಮುಚ್ಚಿ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ. ಬಟ್ ಅವ್ರ ಸಿಬಿಲ್ ರೆಕಾರ್ಡ್ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800 ಸರ್. ಆಲ್ಟೋ 800 2016 2016 ಸೆಕೆಂಡ್ ಓನರ್ ಆಗಿದೆ. ಆಲ್ಟೋ 800 ಸಿಲ್ವರ್ ಕಲರ್ ಇದೆ. ಬೆಸ್ಟ್ ಪ್ರೈಸ್ 2,55,000 ಫೈನಲ್ ಮಾಡ್ಕೊಳ್ಳೋಣ. ಒಂದು ಬ್ಲೂ ಕಲರ್ ವ್ಯಾಗನರ್ ನೋಡಕ್ಕೂ ಸಕ್ಕತ್ತಾಗಿದೆ ಸರ್. ಏನ್ ಸರ್ ಡೀಟೇಲ್ಸ್? ಸರ್ 2012 ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದು 2,45,000. ಅದು ವ್ಯಾಗನರ್ VXi ಮಿಡ್ಲ್ ವರ್ಷನ್ ಪೆಟ್ರೋಲ್ ಅಲ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ವೋಲ್ಕ್ಸ್ ವ್ಯಾಗನ್ ಪೋಲೋ ಸರ್ 2015 ಪೋಲೋದೇ ಒಂದು ಫ್ಯಾನ್ ಬೇಸ್ ಇದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 5 ಲಕ್ಷಕ್ಕೆ. ಅದು ಪೆಟ್ರೋಲು, ಅದು ಹೈಲೈನ್ ವೇರಿಯಂಟ್ 2015 ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 5 ಲಕ್ಷಕ್ಕೆ ನೀವು 2015 ಮಾಡಲ್ ಗಾಡಿ ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಪೆಟ್ರೋಲ್. ಪೆಟ್ರೋಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಸರ್. ಹುಂಡೈ ವರ್ನಾ ಸರ್
2012 2011-12 ಸರ್. ಅದು ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ 1,99,000ಕ್ಕೆ ಕೊಡಬೇಡ ಸರ್. 1,99,000 ಅದು ಪೆಟ್ರೋಲ್ ಗಾಡಿ. ಅದು ಪೆಟ್ರೋಲ್ ಗಾಡಿ, ಒಂದು ಹುಂಡೈ ವರ್ನಾ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚಿಕ್ಕ ಗಾಡಿಗೆ ಹೋಂಡಾ ಜಾಸ್ ಇದೆ. ಇದ್ರದ್ದು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ನೀವು. ಒಂದು ಒಳ್ಳೆ ಸೀಟ್ಸ್ ಎಲ್ಲ ಒಳ್ಳೆ ಸ್ಪೀಷಿಯಸ್ ಇದೆ. ಓಕೆ, ಕಾನ್ಫಿಗರೇಷನ್ ಎಲ್ಲ ಚೆನ್ನಾಗಿದೆ. 2009 ಸೆಕೆಂಡ್ ಓನರ್ ಆಗಿದೆ. ಹೋಂಡಾ ಜಾಸ್ FC ನಾವೇ ಮಾಡ್ಕೊಳ್ಳೋಣ, ಇನ್ಶೂರೆನ್ಸ್ ನಾವೇ ಮಾಡ್ಕೊಳ್ಳೋಣ. ಬೆಸ್ಟ್ ಪ್ರೈಸ್ 2,25,000 ಸರ್. 2,25,000 ಕೊಡಬೇಡ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಆಲ್ಟೋ K10 VXI 2010 ಸೆಕೆಂಡ್ ಓನರ್ ಆಗಿದೆ. FC 2030 ತನಕ ಇದೆ. ಇದು 1,75,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲೆರಿಯೋ ಇದೆ ನೋಡಿ, ಬ್ಲೂ ಕಲರ್ಲಿ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2017 ಸೆಕೆಂಡ್ ಓನರ್ ಆಗಿದೆ. ಸೆಲೆರಿಯೋ VXI ಪೆಟ್ರೋಲ್ ಮಿಡ್ಲ್ ವರ್ಷನ್. ಗಾಡಿ ತುಂಬ ಚೆನ್ನಾಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಬೆಸ್ಟ್ ಪ್ರೈಸ್ ಬಂದು ನಿಮಗೆ 3,65,000ಕ್ಕೆ ಫೈನಲ್ ಆಗುತ್ತೆ. ಓಕೆ, 3,65,000ಕ್ಕೆ ನಿಮ್ಗೊಂದು ಸಿಲೆರಿ ಆಟೋಮೆಟಿಕ್ಕು. ಸೊ ಹಾಗೆ ನೆಕ್ಸ್ಟ್ ಓಮಿನಿ ಸರ್. ಓಮಿನಿ 8 ಸೀಟರ್ ಸರ್. 2012 ಸೆಕೆಂಡ್ ಓನರ್ ಆಗಿದೆ. ವೈಟ್ ಕಲರ್ ಓಮಿನಿ ಇದೆ ನಿಮ್ಮ ಕಡೆ ಮುಂದೆ. 8 ಸೀಟರ್ ಓಮಿನಿ. ಬೆಸ್ಟ್ ಪ್ರೈಸ್ 2,10,000ಕ್ಕೆ. ಒಂದು ಬಿಸ್ನೆಸ್ ಸ್ಟಾರ್ಟಪ್ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್, ಅದನ್ನು ಡೀಸೆಲ್ ಅಲ್ಲಿ ಇದೆ ಸರ್. ಸ್ವಿಫ್ಟ್ VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. 2010 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ನಿಮಗೆ FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಕೇವಲ ಅದು ಡೀಸೆಲ್ ಗಾಡಿ 2,85,000ಕ್ಕೆ ಕೊಡಬೇಡ. ಸೊ ಈಗ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಏನು ಸರ್ ಡೀಟೇಲ್ಸ್? ಸ್ವಿಫ್ಟ್ VDI ಸರ್. 2014 ಸೆಕೆಂಡ್ ಓನರ್ ಆಗಿದೆ. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 2015 ಸೆಕೆಂಡ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು ಕೇವಲ 4,30,000ಕ್ಕೆ. 4,30,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಹಾಗೆ ಡಿಸೈರ್ VX ಇದೆ. 2016 2016 ಅದು ಸಿಂಗಲ್ ಓನರ್ ಗಾಡಿ ಸರ್. ಅದು ಡಿಸೈರ್ VXI ಗಾಡಿ ಚೆನ್ನಾಗಿದೆ. ಪೆಟ್ರೋಲ್ ಅಲ್ಲಿ ಇರೋ ಗಾಡಿ. 2016 ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ 4,80,000 ಸರ್. 4,80,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಅಲ್ಲ ಸರ್ ಇದು? ಲಕ್ಸುರಿಯಸ್ ವೆಹಿಕಲ್ ಇದೆ. ಅದು ಬಲೆನೋ 2021 ಸಿಂಗಲ್ ಓನರ್. ಅದು ಬಲೆನೋ ಝೀಟಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ ಸ್ಪೆಸಿಫಿಕೇಶನ್ಸ್ ಅವೈಲೇಬಲ್ ಇನ್ ದಿಸ್ ಕಾರ್. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ 5,85,000ಕ್ಕೆ ಕೊಡಬೇಡ ಸರ್. ಬಲೆನೋ ಝೀಟಾ ಪೆಟ್ರೋಲ್ ಅಲ್ಲಿ 2021 ಸಿಂಗಲ್ ಓನರ್. ಆರಾಮಾಗಿ ಲೋನು ಆಗುತ್ತೆ. ಇನ್ನೊಂದು ಸ್ವಿಫ್ಟ್ ಇದೆ 2008 ಸ್ವಿಫ್ಟ್ ಇದೆ. ಅದು VXI 2,25,000ಕ್ಕೆ ಕೊಡ್ತಾ ಇದೀವಿ ಸರ್. 2,25,000ಕ್ಕೆ. 2,25,000 ಓನ್ಲಿ. 2030 ತನಕ FC ಇದೆ. 1 ವರ್ಷದ ಇನ್ಶೂರೆನ್ಸ್ ಇದೆ. ಗಾಡಿ ತಗೋಬಹುದು. ಗಾಡಿ ತುಂಬ ಚೆನ್ನಾಗಿದೆ. ಒಂದು ಲೋ ಬಜೆಟಲ್ಲಿ ಸ್ವಿಫ್ಟ್ ಬೇಕಾ ಅಂತ ನೋಡ್ತಾ ಇದ್ದೀರಾ? ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಕೇವಲ 2,25,000ಕ್ಕೆ ಸರ್. ಸರ್ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 2017-18 ಸಿಂಗಲ್ ಓನರ್ ಆಗಿರೋ ಗಾಡಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಗಾಡಿ ತುಂಬ ಚೆನ್ನಾಗಿದೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಕೇವಲ 3,50,000. ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ, 3.5 ಲಕ್ಷ ಹೇಳಿ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಈ ಗಾಡಿಗೆ ಬೆಸ್ಟ್ ಕ್ರಾಸ್ ಇದೆ ಸರ್, ಡೀಸೆಲ್ ಗಾಡಿ. ಅದನ್ನು ಒಂದು ಲಕ್ಸುರಿಯಸ್ ವೆಹಿಕಲ್ ಮಾರುತಿ ಸುಜುಕಿಯಲ್ಲಿ ಎಸ್ ಕ್ರಾಸ್ ಯಾರು ನೋಡ್ತಾ ಇದ್ದೀರಾ? ಹಾಗೆ NX ಕಾರ್ಗೆ ಓಡಿ ಬರ್ಬೋದು. ಒನ್ ಆಫ್ ದಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. 2019 ಸೆಕೆಂಡ್ ಓನರು. ಕೇವಲ 6 ಲಕ್ಷಕ್ಕೆ ಸರ್.